ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘಟನೆ ವತಿಯಿಂದ ಬೆಳಗಾವ ಚಳಿಗಾಲ ಅಧಿವೇಶನಕ್ಕೆ ನಮ್ಮ ಬೇಡಿಕೆಯನ್ನು ಹಲವಾರು ಬೇಡಿಕೆಯನ್ನು ಹೊತ್ತುಕೊಂಡು ನಾವು ಇಲ್ಲಿ ಬಂದಿದ್ದೆವು. ನಮ್ಮ ಹಲವಾರು ಬೇಡಿಕೆಗಳು ಈಡೇರಿಸಬೇಕು. ಇವತ್ತು ಚಳಿ ಬಿಡಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೆವು. ನಮ್ಮ ಬೇಡಿಕೆ ಏನದಪ್ಪ ಅಂದ್ರೆ ರೈತರು ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ನಮ್ಮ ಬೇಡಿಕೆ ಸ್ವಾಮಿನಾಥನ ವರದಿ ಜಾರಿ ಆಗಬೇಕು. ಅನೇಕ ನಿರುದ್ಯೋಗಿ ಯುವಕರನ್ನು ಬಿಸಿನೆಸ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಯಸ್ಕರ ರೈತರಿಗೆ ತಿಂಗಳಿಗೆ 60 ವರ್ಷ ಆದವರಿಗೆ ತಿಂಗಳಿಗೆ 10,000 ರೂಪಾಯಿ ಅನುದಾನ ಕೊಡಬೇಕು. ಪೆನ್ಷನ್ ಅನುದಾನ ಕೊಡಬೇಕು ತಿಂಗಳಿಗೆ. ಕೀಟನಾಶಕ ಔಷಧಗಳಿಗೆ ಯಾವುದೇ ತರದ ಗೊಬ್ಬರ ಆಗಲಿ ಕ್ರಿಮಿನಾಶಕ ಔಷಧಗಳಿಗಾಗಲಿ ಯಾವುದೇ ಟ್ಯಾಕ್ಸ್ ಇರಬಾರ್ದು. ಮತ್ತ ಕಬ್ಬಿಗೆ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ಕೊಡಬೇಕು. ಪ್ರತಿಯೊಂದು ಬೆಳೆಗೆ ರೈತರ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಒಣ ದ್ರಾಕ್ಷಿ ಹಂಚುತ್ತೇನೆ ಎಂದು MB ಪಾಟೀಲ್ ಸಾಹೇಬರು ಬೃಹತ್ ಕೈಗಾರಿಕಾ ಸಚಿವ ಸಾಹೇಬರು ಹಿಂದೆ ಒಮ್ಮೆ ಹೇಳಿದ್ರು. ಅದನ್ನು ಜಾರಿ ಮಾಡಬೇಕು. ಒಣ ದ್ರಾಕ್ಷಿ ಪರ್ ಕೆಜಿಗೆ 500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಮತ್ತು ವಿಜಯಪುರದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಿ ಕೊಡಬೇಕು. ರೈತರಿಗೆ ಮುಳುಗಡೆ ಹಣ ತಕ್ಷಣ ಜಾರಿ ಮಾಡಬೇಕು. ಪ್ರತಿಯೊಂದು ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ವರದಿ ಜಾರಿ ಮಾಡಬೇಕು. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯಾಯೋಜನೆಯನ್ನು ರೈತರ ಸಮಕ್ಷಮೆ ಮಾಡಬೇಕು. ಪ್ರತಿಯೊಂದು ಗ್ರಾಮದ ಪಂಚಾಯತಿಯಲ್ಲಿ ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು. ಬೆಳಗಾವಿ ಅಧಿವೇಶನದಲ್ಲಿ ದಿನಾಂಕ 23ರಂದು ರೈತರ ದಿನಾಚರಣೆ ಎಂದು ಸರ್ಕಾರದ ವತಿಯಿಂದ ಆಚರಿಸುವಂತೆ ಸರ್ಕಾರ ಆಜ್ಞೆ ಮಾಡಬೇಕು. ರೈತರ ಸಾಕಿದ ಜಾನುವಾರುಗಳಿಗೆ ಮನುಷ್ಯರಂತೆ ಅವಕ್ಕೆ ದವಾಖಾನೆ ಮಾಡಬೇಕು. ಅವ್ರಿಗೆ ಜಡ್ಡ ಜಾಪತ್ರ ಬರ್ತಾವ ದನಗಳಿಗೆ. ನಾವು ಮನುಷ್ಯರಿದ್ದೆವು ಡಾಕ್ಟರ್ಗಳಿಗೆ ತಿಳಿಸ್ತೇವೆ. ಅವು ಮೂಕ ಜನ ಅವ್ರು ಏನು ತಿಳಿಸಲ್ಲ. ನಮಗೆ ಏನ್ ತರ ನೋಡ್ಕೋತಾರ ಅದೇ ತರ ಮನುಷ್ಯರ ದವಾಖಾನೆ ಹಂಗ ದನಗಳ ದವಾಖಾನೆ ಆಗ್ಬೇಕು. ರೈತ ಬೆಳೆದ ಬೆಳೆಗೆ ರಸ್ತೆಗಳನ್ನು ಮತ್ತ ಏನೋ ಬಜಾರ್ ಕಟ್ಟಿ ಇರೋದಿಲ್ಲ ಊರಾಗ. ಆ ಬಜಾರ್ ಕಟ್ಟಿ ಏನದ ಪರಿಚಯ ಹಾಕಿಸಿನ ಬಜಾರ್ ಕಟ್ಟಿ ನಿರ್ಮಾಣ ಮಾಡಿಕೊಡ್ಬೇಕು. ಪ್ರತಿಯೊಂದು ಗ್ರಾಮದಾಗ ಅದು ಮಾಡಬೇಕು. 2016ರಿಂದ ನಾವು ಬಿಜಾಪುರದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ವತಿಯಿಂದ ರೈತ ದಿನಾಚರಣೆ ಅಂತ ಆಚರಿಸ್ತೇವೆ. ಅದು ಸರ್ಕಾರ ಆಚರಣೆ ಮಾಡಬೇಕು. ಗುಂಟಾ ಪ್ಲಾಟ್ಗಳು ಖರೀದಿ ಆಗಂಗಿಲ್ಲ. ಖರೀದಿ ಆಗ್ಲಾರ್ದೆ ಹಲವಾರು ಸಮಸ್ಯೆಗಳು ಉಳ್ಕೊಂಡು ಬಿಟ್ಟಿದ್ದಾವ. ನಮ್ಮ ಬಿಜಾಪುರದಾಗ 1000 ಪ್ಲಾಟ್ ಖರೀದಿ ಆಗಿಲ್ಲ. ನೀವು ಖರೀದಿ ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೊಂದು ಬೇರೆ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಬೇರೆ ವ್ಯವಸ್ಥೆ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತ್ ಇದ್ದಲ್ಲಿ 9 ನಂಬರ್ 11 ನಂಬರ್ದಾಗ ದಾಖಲಾ ಪಡಿಸ್ಕೊಂಡು ಅವ್ರಿಗೆ ಉತ್ತಾರ ಕೊಡ್ಬೇಕು. ಮತ್ತು ಅವ್ರಿಗೆ ಕರೆಂಟ್ ಮೀಟರ್ ಆದಂಗ ಮಾಡಿಕೊಡ್ಬೇಕು. ನಗರ ಪಾಲಿಕಾ ಮಹಾನಗರ ಪಾಲಿಕಾ ಪಟ್ಟಣ ಪಂಚಾಯತಿಯಲ್ಲಿ 9 ನಂಬರ್ ಬುಕ್ದಲ್ಲಿ ಅವ್ರಿಗೆ ದಾಖಲಾ ಮಾಡಿ ಉತ್ತಾರ ಪಡಿಸ್ಕೊಂಡು ಮೀಟರ್ ಅಳವಡಿಸಿದಂಗೆ ಮಾಡಿಕೊಡ್ಬೇಕು. ಗಂಗಾ ಕಲ್ಯಾಣ ಯೋಜನೆ ಎಲ್ಲಾ ರೈತರಿಗೆ ಸಮರ್ಪವಾಗಿ, ಡುಪ್ಲಿಕೇಟ್ ರೈತರಿಗಿಲ್ಲ. ಆ ಪಾರ್ಟಿ ಈ ಪಾರ್ಟಿ ಅದು ನಮಗೆ ಯಾವ ಪಾರ್ಟಿ ಅನ್ನೋ ಸಂಬಂಧ ಇಲ್ಲ. ಎಲ್ಲರಿಗೂ ನಮ್ಮ ಜೈ ಜವಾನ್ ಸಂಘ ಅಲ್ಲಿ ರೈತ ಒಕ್ಕೂಟದ ರೈತ ಕುಲಕ್ಕೆ ಎಲ್ಲರಿಗೂ ಗಂಗಾ ಕಲ್ಯಾಣ ಯೋಜನೆ ಸಮರ್ಪವಾಗಿ ಮುಟ್ಟಂಗ್ ಮಾಡಬೇಕು. ಮತ್ತು ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ತೆರಿಗೆ ಇಲಾಖೆಯಿಂದ ಪ್ರತಿಯೊಂದು ಯೋಜನೆಯಲ್ಲಿ ನಮ್ಮ ರೈತರಿಗೆ, ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಪಶು ಪಕ್ಷಿ ಹಾಳಾಗೋಗ್ಯಾವ. ಎದ್ರ ಸಂಬಂಧ ಹಾಳಾಗೋಗ್ಯಾವಪ್ಪ ಅಂದ್ರ ನಮ್ಮ ಮೊಬೈಲ್ ಟವರ್ ಮಾಡ್ಲಿಕ್ಕತ್ತಾರಲ್ಲ, ಆ ಟವರ್ ಮಾಡೋದ್ರಿಂದ ಎಲ್ಲಾ ಪಶು ಪಕ್ಷಿ ಎಲ್ಲರಿಗೂ ಜಡ್ಡ ಜಾಪತ್ರಗಳು ಬರ್ಲಿಕ್ಕತ್ತಾವ. ಆ ಟವರ್ ಊರ್ ಬಿಟ್ಟಿಸಿಂದ ಊರ್ ಹೊರಗೆ ಎಲ್ಲಾಕ ಮಾಡ್ಕೊಳ್ಳಲಾಕ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಏನೂ ತೊಂದರೆ ಆಗಲಾರ್ದಂಗ ಟವರ್ಗಳು ಹೊರಗೆ ಹಾಕ್ಬೇಕು. ಮೊಬೈಲ್ ಟವರ್ ಬಗ್ಗೆ ಬಹಳ ವಿಚಾರ ಮಾಡ್ಬೇಕಾಗ್ಯದ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಗೂಲಿ ಪ್ರತಿಯೊಂದು ದವಾಖಾನೆಗೆ ನಮ್ಮ ಬಿಜಾಪುರ ಮೇನ್ ಸಮಸ್ಯೆ ಇದ್ದಿದ್ದು ಬಿಜಾಪುರದಾಗದ. 4-5 ವರ್ಷದಿಂದ ನಾವು ಕೋರ್ಟ್ ಆಗ್ಲಿಕ್ಕತ್ತಿದ್ದೆವು. ಕೋರ್ಟ್ ಆದ್ರೆ ಬಿ ಅವ್ರು ಟೆಂಡರ್ ಮಾಡ್ತಾರ, ಟೆಂಡರ್ ದಿನಗೂಲಿ ಹಾಕ್ತಾರ. ಆ ಕೋರ್ಟ್ನವನೇ ಫೈದೆ ಹೊಡ್ಕೊಂಡು ಹೋಗ್ಲಿಕ್ಕತ್ತಾನ. ಆ ದಿನಗೂಲಿ ತೆಗೆದ ಕೇಸಿಂದ ಅವ್ರಿಗೆ ಏನದ ಪರ್ಮನೆಂಟ್ ಮಾಡ್ಬೇಕು. ಮೇನ್ ಬಿಜಾಪುರದ ಮಾಡ್ಬೇಕಾರೆ ಎಲ್ಲಾ ಬಿಜಾಪುರದ ಹ್ಯಾಂಗ್ ಮಾಡ್ರಿ, ಪ್ರತಿಯೊಂದು ಗ್ರಾಮದಾಗ, ತಾಲೂಕಾ ಪ್ಲೇಸ್ದಾಗ, ಜಿಲ್ಲಾ ಪ್ಲೇಸ್ದಾಗ ಎಲ್ಲರಿಗೂ ದಿನಗೂಲಿದಾಗ ಪರ್ಮನೆಂಟ್ ಮಾಡ್ಬೇಕಂತ ನಾವು ಬೇಡಿಕೆ ನಮ್ದಾದ. ಸರ್ಕಾರದಿಂದ ಎಲ್ಲೆಲ್ಲಿ ನೀರು ಬರುತ್ತದೆ, ಈಗ ಮಳೆಗಾಲ ಆಗಿ ನೀರು ಎಲ್ಲೆಲ್ಲಿ ನಿಂದುತ್ತದ ಭೂಮಿ ಒಳಗೆ ಹಿಂಗಂಗ ಮಾಡ್ಬೇಕು. ಅವ್ರಿಗೆ ಎಲ್ಲರಿಗೆ ಕೃಷಿ ಹೊಂಡ ಆಗ್ಲಿ, ಕೆರೆ ಆಗ್ಲಿ, ಹಳ್ಳ ಆಗ್ಲಿ ಎಲ್ಲ ಸರ್ಕಾರ ಮಾಡಿಕೊಡ್ಬೇಕು. ಪ್ರತಿಯೊಂದು ರಾಜಕಾರಣಿಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ಡುಪ್ಲಿಕೇಟ್ ರೈತರ ಹೆಸರು ಹಾಕಿ ಈಗ ರಾಜಕಾರಣಿಗಳು ಏನ್ ಮಾಡ್ತಾರ, ನಾ MLA ಇದ್ದೀನಿ, ನಮ್ಮ MLAಗೆ
ಲೆಟರ್ ಹಾಕಿಸಿಂದ ಡುಪ್ಲಿಕೇಟ್ ನಾ ಎಲ್ಲಾ ರಾಜಕಾರಣಿಗಳಿಗೆ ಎಲ್ಲಾ ಶಾಸಕರಿಗೆ ವಿನಂತಿ ಮಾಡಿ ಹೇಳ್ಕೊತೇವೆ. ನೀವು ನಿಮ್ಮ ರೈತರ ಹಾಕಿಸಿಂದ ಕಾಂಗ್ರೆಸ್ ಪಾರ್ಟಿದು, JDS ಪಾರ್ಟಿದು, BJP ಪಾರ್ಟಿದು, ನೀವು ಪಾರ್ಟಿದು MLA ಇರ್ತೀರಿ, ನಿಮ್ಮ ರೈತರು ನೀವು ಹಾಕೊಡ್ತೀರಿ. ನಾವು ಅದಕ್ಕೆ ಅವಕಾಶ ಮಾಡಿ ಕೊಡಂಗಿಲ್ಲ. ನಮ್ಮ ಜೈ ಜವಾನ್ ಜೈ ಕಿಸಾನ್ ಆಗ್ಲಿ ರೈತ ಕುಲಕ್ಕೆ ನೀವು ಅವಕಾಶ ಮಾಡಿ ಕೊಡ್ಬೇಕು. ರೈತರಿಗೆ ಜಮೀನಿಗೆ ಸರ್ವೆ ಮಾಡ್ಲಿಕ್ಕೆ 10,000 20,000 ಮನ್ಸಿಗೆ ಬಂದಂಗ ರೊಕ್ಕ ಎತ್ತಲಿಕತ್ತೀರಿ. ಆ ಸರ್ವೆ ಮಾಡ್ಲಿಕ್ಕೆ ರೊಕ್ಕ ನೀವು ಎತ್ತಬಾರ್ದು. ಅದು ಸರಿಯಾಗಿ ಸರ್ಕಾರದಿಂದ ನಮ್ದು ಟ್ಯಾಕ್ಸ್ದಾಗ ನೀವು ದುಡ್ಲಿಕತ್ತೀರಿ. ಆ ದುಡ್ದಿನ ಪಗಾರದಾಗ ಸರಿಯಾಗಿ ಮಾಡಿಕೊಡ್ಬೇಕು. ರೈತರಿಗೆ KV ಕನೆಕ್ಷನ್ ಬೋರ್ ಹಾಕಿ 4-5 ವರ್ಷದಿಂದ ಕೂತಾರ. ಆ ಬೋರ್ ಹಾಕಿದ್ದು 4-5 TC ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ತಕ್ಷಣ ಅದು ಅವ್ರಿಗೆ ಕನೆಕ್ಷನ್ ಕೊಡ್ಬೇಕು, ಅವ್ರಿಗೆ TC ಆವರಿಸಬೇಕು. ರಾಜೀವ್ ಗಾಂಧಿ ಗೌರ್ಮೆಂಟ್ ಲೋನ್ ಹಾಕಿಸ್ಕೊಡ್ಬೇಕು. ಎಲ್ಲಾ PM ಯೋಜನೆ ಇರ್ತದ. PM ಯೋಜನೆದಾಗ ಎಲ್ಲರಿಗೂ ಹೆಣ್ಮಕ್ಳಿಗೆ ಉದ್ಯೋಗ ಅವಕಾಶ ಬಹಳ ಅವಕಾಶಗಳು ಅದಾವ. ಆ ಅವಕಾಶಗಳು ಎಲ್ಲ ಹೆಣ್ಮಕ್ಳಿಗೆ ಮಾಡಿಕೊಡ್ಬೇಕು. ಮತ್ತೆ ಫುಡ್ ಇಲಾಖೆದವರು ಇವತ್ತು ನಾವು ಏನು 6 ಊಟ ಮಾಡ್ಲಿಕ್ಕತ್ತಿದ್ದೆವು. ಆ 6ದೊಳಗೆ ಏನದ ಕಲಬೆರಕೆ ಅದ. ಆ ಕೆಂಪು ಕಲರ್ ಹಾಕ್ತಿದೆ ಅನ್ನದಾಗ ಅದು ಹಾಕ್ತಿರಲ್ಲ. ಚಿಕನ್ 65ದಾಗ ಅನ್ನದಾಗ ಅದು ಕೆಂಪು ಏನ್ ಇದ್ದಿಲ್ಲ. ಆ ಕೆಂಪು ಕಲರ್ ಇದ್ದಿದ್ದು ಒಟ್ಟ ಮುಟ್ಟಬೇಡ್ರಿ. ಮೊದಲು ಮೇನ್ ನಿಮ್ಗೆ ಏನ್ ಹೇಳಪ್ಪ ಅಂದ್ರೆ ಚಿಕನ್ ಯಾರು ಊಟ ಮಾಡಬೇಡ್ರಿ. ಒಟ್ಟ ಚಿಕನ್ ಒಳಗೆ ಜಡ್ ಅದ. ಒಂದ್ 15 ದಿವಸ ನೀವು ತಿಂಗಳ ದಿವಸ ತಿಂದ್ರಪ್ಪ ಅಂದ್ರೆ ನಿಮ್ಗೆ ಕ್ಯಾನ್ಸರ್ ಆಗ್ತದ ಅದರಿಂದ. ಪ್ರತಿಯೊಂದು ಯೋಜನೆ ಗ್ರಾಮ ಪಂಚಾಯತಿಲಿ ಕ್ರಿಯಾಯೋಜನೆಯನ್ನು ಸಾರ್ವಜನಿಕರು ತಗೊಂಡೇ ಮುಂದೆ ತಗೊಂಡು ಕ್ರಿಯಾಯೋಜನೆ ಮಾಡಬೇಕು. ಇಟ್ಟು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇಲ್ಲಿ ಬೆಳಗಾವಿ ಚಳಗಾವಿ ಅಧಿವೇಶನಕ್ಕೆ ಬಂದಿದ್ದೆವು. ಈ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿಕೊಂಡೇ ನಾವು ಇಲ್ಲಿ ಹೋಗೋದು. ಹೆಸರು ಹೇಳ್ಬಿಡು. ನನ್ನ ಹೆಸರು ರಜಾಕ್ ಸಾಬ್ ಬಾದಶಾಹ ಮಕಾಂದಾರ್, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆಯವರು ರಾಜ್ಯ ಸಂಚಾಲಕರು. ನಾವು ಬಿಜಾಪುರದಿಂದ ಬಂದಿದ್ದು. 30 ಜಿಲ್ಲೆಯಿಂದ ಎಲ್ಲ ಜನರು ಬಂದಾರ. ಕಟ್ ಮಾಡ್ರಿ.